ಇವಾಗ ಬಿಗ್ ಬಾಸ್ ಟಿಕೆಟ್ ಟು ಫಿನಾಲೆ ಟಾಸ್ಕ್ನ ಆಡೋದಕ್ಕೆ ಧ್ರುವಂತ್ನ ಡೈರೆಕ್ಟ್ ಆಗಿ ಆಯ್ಕೆ ಮಾಡಿದ್ದಾರೆ. ಜೊತೆಗೆ ಧ್ರುವಂತ್ನ ಎದುರಾಳಿಯಾಗಿ ನಮ್ಮ ಗಿಲ್ಲಿ ನಟ ಆಡ್ತಾ ಇದ್ದಾನೆ. ಆದರೆ ಧ್ರುವಂತು ಗಿಲ್ಲಿನೇ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಒಂದು ಮೇನ್ ರೀಸನ್ ಇದೆ. ಅದೇನು ಅಂದರೆ ಗಿಲ್ಲಿ ಫಿಸಿಕಲಿ ಟಾಸ್ಕಲ್ಲಿ ತುಂಬಾ ವೀಕ್ ಆಗಿದ್ದಾನೆ. ಆ್ಯಂಡ್ ಇಲ್ಲಿವರೆಗೂ ಗಿಲ್ಲಿ ಆಡಿರೋ ಯಾವುದೇ ಫಿಸಿಕಲಿ ಟಾಸ್ಕಲ್ಲಿ ಅಷ್ಟೊಂದಾಗಿ ಗೆದ್ದಿಲ್ಲ. ಸೊ ಆ ಕಾರಣಕ್ಕೆ ನಾನು ಗಿಲ್ಲಿನ ಆಯ್ಕೆ ಮಾಡಿಕೊಂಡ್ರೆ ಈ ಟಾಸ್ಕಲ್ಲಿ ಈಸಿಯಾಗಿ ಗೆದ್ದು ಮುಂದಿನ ಟಿಕೆಟ್ ಟು ಫಿನಾಲೆ ಟಾಸ್ಕ್ನ ನಾನು ಆಡ್ಬೋದು ಅನ್ನೋ ಒಂದು ಪಕ್ಕಾ ಪ್ಲಾನ್ ಮಾಡಿಕೊಂಡು ಗಿಲ್ಲಿನ ಆಯ್ಕೆ ಮಾಡ್ಕೊಂಡಿದ್ದಾನೆ ಧ್ರುವಂತು. ಆ್ಯಂಡ್ ಅದಕ್ಕೆ ಪಕ್ಕ ರೀಸನ್ ಕೂಡ ಕೊಟ್ಟಿದ್ದಾನೆ. ಅದೇನು ಅಂದರೆ ಗಿಲ್ಲಿ ಇಲ್ಲಿವರೆಗೂ ಬಂದಿರೋದು ಬರೀ ಕಾಮಿಡಿ ಮಾಡಿಕೊಂಡು ಯಾವುದೇ ರೀತಿಯಿಂದ ಒಂದು ಟಾಸ್ಕ್ನ ಆಡಿಲ್ಲ, ಮನೆ ಕೆಲಸಗಳನ್ನ ಮಾಡಿಲ್ಲ. ಸೊ ಅವನಿಗೊಂದು ನಿರ್ಧಾರ ತೆಗೆದುಕೊಳ್ಳೋಕೆ ಬರೋದಿಲ್ಲ ಅಂತ ಹೇಳಿ ಕಾರಣನ ಅವನು ಆಯ್ಕೆ ಮಾಡಿದ್ದಾನೆ ಈ ಒಂದು ಟಾಸ್ಕ್ನ ಆಡೋದಕ್ಕೆ. ಆದರೆ ಇಲ್ಲಿ ಗಿಲ್ಲಿ ಅವನು ಹೇಳಿರೋ ಪ್ರತಿಯೊಂದು ಮಾತಿಗೆ ನಾನು ಆಡಿ ಗೆಲ್ಲೇಬೇಕು ಅನ್ನೋ ರೀತಿ ಆಡ್ತಾ ಇದ್ದಾನೆ. ಸೊ ಇಲ್ಲಿ ಟಾಸ್ಕ್ನ ಆಡ್ತಿರೋದನ್ನ ನೀವು ಅಬ್ಸರ್ವ್ ಮಾಡಿರ್ಬೋದು. ಧ್ರುವಂತ್ಗಿಂತ ಮುಂಚೂಣಿಲಿ ಗಿಲ್ಲಿ ಇದ್ದಾನೆ ಅಂತ ಅನಿಸ್ತಾ ಇದೆ. ಆ್ಯಂಡ್ ಗೆಲ್ತಾನೆ ಅಂತ ಕೂಡ ಅನಿಸ್ತಾ ಇದೆ, ಯಾಕೆಂದರೆ ಅಷ್ಟು ಚೆನ್ನಾಗಿ ಆಡ್ತಾ ಇದ್ದಾನೆ. ಇನ್ನು ಇಲ್ಲಿ ಧ್ರುವಂತು ಏನು ಪ್ಲಾನ್ ಮಾಡ್ಕೊಂಡಿದ್ದಾನೆ ಅಂದರೆ ಗಿಲ್ಲಿನ ಒಂದು ಡೈವರ್ಟ್ ಮಾಡ್ಬೋದು ಗೇಮಲ್ಲಿ. ಒಂದು ಫಿಸಿಕಲ್ ಟಾಸ್ಕಲ್ಲಿ ಗಿಲ್ಲಿ ಬೇಗ ಸುಸ್ತಾಗಿ ಹೋಗ್ತಾನೆ ಅನ್ನೋ ಒಂದು ಎಲ್ಲ ರೀಸನ್ನ ಇಟ್ಕೊಂಡು ಪಕ್ಕಾ ಪ್ಲಾನ್ ಮಾಡ್ಕೊಂಡು ಗಿಲ್ಲಿನೇ ಆಯ್ಕೆ ಮಾಡ್ಕೊಂಡಿದ್ದಾನೆ. ಸೊ ಗಿಲ್ಲಿನ ಬಿಟ್ಟು ಬೇರೆ ಯಾರನ್ನ ಆಯ್ಕೆ ಮಾಡ್ಕೊಂಡಿದ್ರು ಧ್ರುವಂತ್ಗೆ ಸ್ವಲ್ಪ ಕಷ್ಟ ಆಗಿರೋದು, ಯಾಕೆಂದರೆ ಪ್ರತಿಯೊಬ್ಬರು ಫಿಸಿಕಲ್ ಟಾಸ್ಕ್ನ ತುಂಬ ಸೂಪರಾಗಿ ಆಡ್ತಾರೆ. ಗಿಲ್ಲಿ ಇಲ್ಲಿವರೆಗೂ ಯಾವುದೇ ರೀತಿಯಿಂದ ಅಷ್ಟೊಂದಾಗಿ ಫಿಸಿಕಲ್ ಟಾಸ್ಕ್ನ ಆಡಿಲ್ಲಲ್ಲ. ಸೊ ಆ ಕಾರಣಕ್ಕೆ ಆ ರೀತಿ ಅನ್ನಿಸ್ತಾ ಇರ್ಬೋದು. ಬಟ್ ಏನೇ ಆಗಿರ್ಬೋದು, ಇಲ್ಲಿ ಗಿಲ್ಲಿಗೆ ಬರೀ ಕಾಮಿಡಿ ಮಾಡ್ಕೊಂಡೇ ಬರ್ತಾನೆ, ಕಾಮಿಡಿ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದ್ದಾನೆ ಅನ್ನೋದು ತಪ್ಪಾಗುತ್ತೆ. ಯಾಕೆಂದರೆ ಬಿಗ್ ಬಾಸ್ ಮನೆಯಲ್ಲಿ ಬರೀ ಟಾಸ್ಕ್ ಆಡೋದು, ಬರೀ ಕೆಲಸ ಮಾಡೋದು ಅಷ್ಟೇ ಅಲ್ಲ, ಒಂದು ಎಂಟರ್ಟೈನ್ಮೆಂಟ್ ಕೂಡ ಇರಬೇಕು. ಸೊ ಅದನ್ನ ಮೊನ್ನೆ ಒಂದು ಕಿಚ್ಚನ ಪಂಚಾಯಿತಿಯಲ್ಲಿ ಸುದೀಪ್ ಸರ್ ಕೂಡ ಹೇಳಿದ್ದಾರೆ. ಗಿಲ್ಲಿ ಒಂದು ಬಿಗ್ ಬಾಸ್ನ ಅರ್ಥ ಮಾಡ್ಕೊಂಡಂಗೆ, ಬಿಗ್ ಬಾಸ್ ಗೇಮ್ನ ಅರ್ಥ ಮಾಡ್ಕೊಂಡಂಗೆ ಯಾರೂ ಅರ್ಥ ಮಾಡ್ಕೊಂಡಿಲ್ಲ. ಸೊ ಅದರಲ್ಲಿ ಗಿಲ್ಲಿ ತುಂಬ ನಂಬರ್ 1 ಒಂದು ಬಿಗ್ ಬಾಸ್ನ ಅರ್ಥ ಮಾಡ್ಕೊಂಡಿರೋದ್ರಲ್ಲಿ ಅಂತ ಸುದೀಪ್ ಸರ್ ಹೇಳಿದ್ದಾರೆ. ಸೊ ಅಲ್ಲೇ ಅರ್ಥ ಆಗ್ಬಿಡುತ್ತೆ, ಈಗ ಜನರಿಗೂ ಇಷ್ಟ ಆಗ್ತಿರೋದು ಅದೇ, ಎಂಟರ್ಟೈನ್ಮೆಂಟ್ ಮಾಡ್ತಿರೋದು. ಬರೀ ಜನ ಒಂದು ಬಿಗ್ ಬಾಸ್ನ ನೋಡ್ತಾರೆ ಅಂದರೆ ಬರೀ ಕೆಲಸ ಮಾಡ್ತಾರೆ, ಟಾಸ್ಕ್ ಮಾಡ್ತಾರೆ ಅಂತ ಅಷ್ಟೇ ಅಲ್ಲ, ಒಂದು ಎಂಟರ್ಟೈನ್ಮೆಂಟ್ ಇರುತ್ತೆ ಬಿಗ್ ಬಾಸಲ್ಲಿ. ಅದರಲ್ಲೂ ಈ ಸೀಸನಲ್ಲಿ ಗಿಲ್ಲಿ ಎಂಟರ್ಟೈನ್ಮೆಂಟ್ಗೋಸ್ಕರ ಒಂದು ಬಿಗ್ ಬಾಸ್ನ ನೋಡ್ತಾ ಇದ್ದಾರೆ. ಸೊ ಆ ಕಾರಣಕ್ಕೆ ಈಗ ಒಂದೇನೋ ಸೋತು ಟಿಕೆಟ್ ಫಿನಾಲೆಗೆ ಫಸ್ಟ್ ಯಾರಾದರೂ ಹೋಗ್ಬೋದು, ಬಟ್ ಪಕ್ಕಾ ಒಂದು ಟಾಪ್ 5 ಗಿಲ್ಲಿ ಇದ್ದೇ ಇರ್ತಾನೆ. ಆ್ಯಂಡ್ ಈ ಸೀಸನಾಗಿ ಗೆದ್ದೇ ಗೆಲ್ತಾನೆ ಅಂತ ಹೇಳೋದ್ರಲ್ಲಿ ತಪ್ಪೇ ಇಲ್ಲ. ಆ್ಯಂಡ್ ಈ ಒಂದು ಟಾಸ್ಕಲ್ಲಿ ಯಾರು ಗೆಲ್ತಾರೆ ಅನ್ನೋದನ್ನ ಆದಷ್ಟು ಬೇಗ ನಾನು ನಿಮಗೆ ಅಪ್ಡೇಟ್ನ ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋಗೆ ಲೈಕ್ ಮಾಡಿ. ಮತ್ತೆ ಮುಂದಿನ ಅಪ್ಡೇಟಲ್ಲಿ ಸಿಗೋಣ ಗಾಯ್ಸ್, ಬಾಯ್.